ನಾಗರಿಕರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣ ಉಳ್ಳಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸೇವಾ ಸಂಸ್ಥೆ ಇವರ ಕೊಡುಗಾಡುವ ವಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರು ಮಹಂತ ಸ್ವಾಮಿಗಳು ಇವರಿಗೆ ಪೂಜನೀಯ ಇವತ್ತು ಬಹಳ ಖುಷಿ ಅಂದ್ರೆ ಖುಷಿ ಆಗತ್ತದ ನನಗೆ. ಎಲ್ಲ ಒಂದು ಬರ್ತಡೇನ ಸ್ಕೂಲ್ ಒಳಗನ ಆಚರಿಸ್ಕೋಬೇಕಂತ ಭಾಳ ಖುಷಿ ಇತ್ತು ನನಗೆ. ಅದು ಮತ್ತು ಪೂಜ್ಯರ ಆಶೀರ್ವಾದದೊಂದಿಗೆ ನನ್ನ ಬರ್ತಡೇನ ಆಚರಿಸ್ಕೊಳಕ್ಕೆ ತುಂಬ ಖುಷಿ ಅಂತ ಹೇಳ್ತೀನಿ ನಾನು. ದಯವಿಟ್ಟು ಮಕ್ಕಳು ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ ನಾನು, ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ಈ ಒಂದು ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತೊಗೊಂಬರ್ರಿ ಅಂತ ಹೇಳ್ತೀನಿ ನಾನು. ಏನಾದರೂ ನಿಮ್ಮ ಹತ್ರ ಇದ್ದಿದ್ದನ್ನ ವಸ್ತು ಆಗಿರ್ಬೋದು, ಒಂದು ಬಂಗಾರ ಅಂತ ಇದ್ದಿರ್ಬೋದು, ಒಂದು ಪೆನ್ ನೋಟ್ಬುಕ್ ಐತಿ ಸ್ಕೂಲ್ ಒಳಗನ ಯಾರಾದರೂ ನಿಮ್ಗೆ ಕದ್ಕೊಂಡ್ಬಿಡ್ತಾರೆ ಅದನ್ನು. ಅದು ವಿದ್ಯೆ ಅನ್ನೋದನ್ನ ಕಲಿಯೋಕ್ಕೆ ಸಾಧ್ಯನೇ ಇಲ್ಲ ಅದನ್ನು. ಅಷ್ಟು ಎತ್ತರಕ್ಕೆ ನೀವು ವಿದ್ಯಾಭ್ಯಾಸನ ಮಾಡಿ ಒಂದು ಒಳ್ಳೆಯ ನಾಡಿಗೆ ಪ್ರಜೆಗಳಾಗಿ ಅಂತೇಳಿ ನಾನು ಕೇಳ್ತೀನಿ. ಹೇಳಿ ನಾನು ಎರಡು ಮಾತನಾಡ್ತೀನಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಈ ಒಂದು ಜಿಲ್ಲೆ ಸಮಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ಮುಖ್ಯ ಅತಿಥಿಗಳಿಗೆ, ಮಾಧ್ಯಮದವರಿಗೆ, ಅಶೋಕ್ ಚಲವಾದ ಪರಿವಾರದವರಿಗೆ, ಅವರ ಬಂಧುಗಳಿಗೆ, ಮಿತ್ರಗಳಿಗೆ ಹಾಗೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ, ನನ್ನ ಈ ಶಾಲೆಯ ಅಭಿಮಾನದ ಶಿಕ್ಷಕರಿಗೆ, ಅನ್ನಪೂರ್ಣ ಸೇವೆ ಅಡುಗೆ ಸಿಬ್ಬಂದಿಯವರಿಗೆ ಹಾಗೂ ಇಲ್ಕಲ್ ಪತ್ರಿಕಾ ಮಾಧ್ಯಮದವರಿಗೆ, ನಗರದ ಜನತೆಗೆ ನನ್ನ ಅದರ ಪ್ರಣಾಮಗಳು. ಇದು ಒಂದು ಮನೆ ಜ್ಞಾನ ದೇಗುಲ ಇವತ್ತು ಈ ಮಟ್ಟಕ್ಕೆ ಬರಬೇಕು ಅಂತ ನಾವು ಮತ್ತೆ ನೆನೆಸ್ಕೊಳ್ಬೇಕಾಗಿದ್ದೇವೆ. ದಿವಂಗತ ಎಸ್.ಆರ್. ಕಂಠಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು, ಶಿಕ್ಷಣ ಪ್ರೇಮಿಗಳು, ಅವರು ಕೊಟ್ಟಂಥ ಈ ಜ್ಞಾನ ದೇಗುಲ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಜ್ಞಾನ ಸಂಪತ್ತನ್ನು ನೀಡಿದ ಒಂದು ಪವಿತ್ರ ಸ್ಥಳವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರಿಗೂ ಕೂಡ ನಾವು ನಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಪೂರ್ವಕ ಗೌರವದ ಅಭಿಮಾನದ ನಮಸ್ಕರಿಸುತ್ತಾ ಅವರ ಪರಿವಾರದವರಿಗೆ ಕೂಡ, ಯಾಕಂದರೆ ಸುಮಾರು 8,000 ಕೂಡಲ್ಲಿ 4,500 ಸ್ಕ್ವೇರ್ ಫುಟ್ ಜಾಗವನ್ನು ಸರ್ಕಾರಕ್ಕೆ ಬಿಟ್ಟುಕೊಟ್ಟಂತಹ ಸಮಯದಲ್ಲಿ ಪರಿವಾರದವರು, ಶ್ರೀ ಎಸ್.ಆರ್. ಕಂಠಿ ಪರಿವಾರದವರು ಯಾವತ್ತೂ ಕೂಡ ಇವತ್ತಿಗೂ ಬರ್ತಾರೆ, ಬಂದು ಲಕ್ಷ್ಮೀಗೆ ಪೂಜೆ ಮಾಡಿ ಹೋಗ್ತಂಥ ಒಂದು ಯಾವುದಾದ್ರೂ ಮಾದರಿ ಪರಿವಾರ ತಂದರೆ ಅದು ಎಸ್.ಆರ್. ಕಂಠಿ ಪರಿವಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅವರಿಗೆ. ಅವ್ರ ಪರಿವಾರ ಕೂಡ ನಾನು ನಮ್ಮೆಲ್ಲರ ಪರವಾಗಿ ಗೌರವ ನಮ್ಮನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ನನ್ನ ಗೌರವ ಸಲ್ಲಿಸ್ತಾ ಮತ್ತೊಮ್ಮೆ ಸವಿತಾ ಚಲವಾದಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೊಟ್ಟು ಅವ್ರ ಕಂಡ ಕನಸು ಯಾವತ್ತೂ ನನಸಾಗಲಿ, ಅವರ ಸಾಮಾಜಿಕ ಸೇವೆ ನಮ್ಮ ಇಳಕಲಿಕ್ಕೆ ಮಾದರಿ ಆಗಲಿ ಅಂತ ಹೇಳ್ಕೊಳ್ತಾ ದೀಪು ದೀಕ್ಷಾ ಸೇವಾ ಸಂಸ್ಥೆಯವರಿಗೆ ನಾನು ನಮ್ಮ ಎಸ್.ಆರ್. ಕಂಠಿ ಈ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಂಠಿ ಶಾಲೆ ಅಂತ ಪ್ರಸಿದ್ಧಾಗಿದೆ. ಇದರ ಪರವಾಗಿ ವೈಯಕ್ತಿಕವಾಗಿ ಅದು SLC ಪರವಾಗಿ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅಭಿಮಾನ ಯಾಕೆ ಹರ್ಷಪಡ್ತೀನಿ ಅಂದರೆ ಈ ವರ್ಷ ಒಂದು ನಮಗೆ ಮರೆಯದ ವರ್ಷ ಇದೆ. ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಗೆ ಮರೆಯದ ವರ್ಷ. ಪ್ರತಿ ವರ್ಷ ಶೈಕ್ಷಣಿಕ ಚಟುವಟಿಕೆಗಳು ನಡೀತಾ ಇರುತ್ತೆ. ಶಿಕ್ಷಕರು ತಮ್ಮ ಪ್ರತಿಭೆಯನ್ನು ಮಕ್ಕಳಿಗೆ ದಾರಿಯನ್ನು, ಮಕ್ಕಳನ್ನು ಒಂದು ಪ್ರಬುದ್ಧ ನಾಗರಿಕರನ್ನಾಗಿ ಮಾಡಿಕೊಟ್ಟರು ಈ ವರ್ಷ ಪ್ರತಿ ವರ್ಷ ನಡೆದಂಗೆ ಈ ವರ್ಷ ನಡೀತಾ ಇತ್ತು. ಈ ವರ್ಷ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡಿದ್ವಿ ಕಳೆದ ವರ್ಷ. ಈ ವರ್ಷ ನಮಗೆ LKG ಸ್ಟಾರ್ಟ್ ಮಾಡಿ ಅಂತ ಕೇಳಿದ್ವಿ. ಅದರ ಪರಿಣಾಮವಾಗಿ ಕಳೆದ ಸೆಪ್ಟೆಂಬರ್ನಲ್ಲಿ ಅವರು ಆದೇಶ ಬಂತಾರೆ, 25 ಸೆಪ್ಟೆಂಬರ್ನಲ್ಲಿ ನಮ್ಮ ಕಂಠಿ ಶಾಲೆಗೆ LKG ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಸರ್ ಇದು ಅವಕಾಶ ಮಾಡಿಕೊಟ್ಟು ನಾವು ತಯಾರಾಗಲಿ, ಇಲ್ಲೇ LKG ಪ್ರಾರಂಭ ಮಾಡಬೇಕು, ಆಂಗ್ಲ ಮಾಧ್ಯಮ ಪ್ರಾರಂಭ ಮಾಡಬೇಕು ಅಂತ ಮಾಡಿದಾಗ ನಮಗೆ ಸೌಲಭ್ಯಗಳ ಕೊರತೆ ಇತ್ತು, ಕೊಠಡಿ ಕೊರತೆ ಇತ್ತು. ಆ ಕೊಠಡಿಗೆ ನಾವು ನಮ್ಮ ಶಿಕ್ಷಕರಿಗೆ ವಿನಂತಿ ಮಾಡ್ಕೊಂಡು ಒಂದು ಕೊಠಡಿ ವ್ಯವಸ್ಥೆ ಮಾಡಿಕೊಡಿ ಅಂತ ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಪಾಪ ಅಡ್ಜಸ್ಟ್ ಮಾಡೋ ಆಫೀಸ್ ರೂಮಲ್ಲಿ ಅವರು ಒಂದು ತರಗತಿಯನ್ನು ಪ್ರಾರಂಭ ಮಾಡಿದ್ರು. ಎಲ್ಲ ಓಕೆ ಆಗ್ತದೆ, ಬಟ್ ತರಗತಿಗೆ LKG ಮಕ್ಕಳಿಗೆ ಸೂಕ್ತವಾದ ಸೌಲಭ್ಯ ಬೇಕಾಗಿತ್ತು. ಅಂದರೆ ಅವ್ರು ಕೂಡಲಿಕ್ಕೆ ಕುರ್ಚಿ, ಟೇಬಲ್ಲು, ಆಮೇಲೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ವಾಲ್ ಪೇಂಟು, ಫ್ಲೆಕ್ಸ್ ಬೋರ್ಡು, ಫ್ಯಾನು, ಲೈಟು ಎಲ್ಲ ವ್ಯವಸ್ಥೆ ಮಾಡಬೇಕಾಗಿತ್ತು ನಮಗೆ. ಆದರೆ ಸರ್ಕಾರದಿಂದ ಯಾವುದೇ ಆರ್ಥಿಕ ಅನುದಾನ
ಲಭಿಸ್ತಾ ಇಲ್ಲ. ನಾವು ವಿನಂತಿ ಮಾಡ್ಕೊಂಡಿದ್ವಿ ಇಲಾಖೆಗೆ, ಬರುತ್ತೆ ಆಮೇಲೆ ನೀವು ಚಾಲೂ ಮಾಡ್ಕೊಳ್ರಿ ಅಂತ. ಕಡಿಮೆ ಅಲ್ಲ, ಸ್ವಲ್ಪ ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ನಾವು. ಆಮೇಲೆ ಎಲ್ಲ ಮಾಧ್ಯಮದವರು ಹಿರಿಯರು ಅಗ್ರಹಿಕರು ಬಂದು ಕೈ ಕ್ಲಾಸ್ ನೋಡ್ಬೋದು. ಆಮೇಲೆ ಇಷ್ಟೆಲ್ಲ ಮಾಡಿದಾಗ ನಮಗೆ ಆರ್ಥಿಕ ಸೌಲಭ್ಯ ನಾವು SDM ಮಾಡಿ ತಯಾರಾಗಿದ್ವಿ. ಕೆಲವೇ ದಿನಗಳಿಂದ ಇಲ್ಲೊಂದು ಮೈದಾನ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೊಂದು ಲಕ್ಷ ರೂಪಾಯಿ ಖರ್ಚಾಗಿದೆ ಹಿಂದೆ, ಸಣ್ಣದು ಮೈದಾನ. ಅದು ಕೂಡ ನಾವೇ SDM ಸರಿನೇ ಹಾಕಿ ಅದನ್ನು ಮೈದಾನ ಮಾಡಿದ್ವಿ. ಅದು ಹುಡುಗರಿಗೆ ಆಟಾಡಕ್ಕೆ ಇದು ಸಣ್ಣದಾಗಿತ್ತು, ಅಲ್ಲಿ ಒಂದು ಮೈದಾನ ಬೇಕಂತ ಅದು ಮೈದಾನ ಮಾಡಿದ್ವಿ. ಲಕ್ಷ್ಮೀ ಗುಡಿಗೆ ಜೀರ್ಣೋದ್ಧಾರ ಮಾಡಿದ್ವಿ. ಸರ್ಕಾರ ನಮಗೆ ಶೌಚಾಲಯ ಬೇಕಾಗಿತ್ತು, ಶಾಸಕರು ನಮಗೆ ಶೌಚಾಲಯ ಒದಗಿಸ್ಕೊಟ್ಟಿದ್ರು. ಬಟ್ ಮೈದಾನ ನಾವು ಖರ್ಚು ಮಾಡ್ಬೇಕಿದ್ವಿ. ಮತ್ತೊಮ್ಮೆ SDM ಸದಸ್ಯರಿಗೆ ನಾನು ಹೇಗೆ ಕೇಳಿದಂತ ಮುಜುಗರ ಪಟ್ಕೊಂತಿರ್ಬೇಕಾದ್ರೆ ನಮಗೆ ನೆನಪಾಗಿದ್ದು ನಮಗೆ ಅಶೋಕ್ ಅವರು ಮತ್ತು ಮಣಿಯವರು ಅದನ್ನು ಮಾಡ್ಕೊಂಡಾಗ ಮುಕ್ತ ಮನಸ್ಸಿನಿಂದ ಅದರ ಸಂಪೂರ್ಣ ವೆಚ್ಚ ಅವ್ರು ಬೇಯಿಸ್ಕೊಂಡ್ರು. ಯಾಕೆ ಹೇಳ್ಬೇಕಂದ್ರೆ ಸೋಹಂ ಎನ್ನದೇ ದಾಸೋಹಂ ಎನ್ನೋದು ಹೇಳ್ತಾರೆ. ನಮ್ಮ ಗಳಕಾಟ ಆಗಿದ್ದಕ್ಕೆ ನಾವೆಲ್ಲ ಮನಸ್ಸು ಮಾಡಿದ್ವಿ ಅಷ್ಟೇ, ನಾವೆಲ್ಲ ನಿಮಿತ್ತ ಆಗಲಿ. ಬಟ್ ಆ್ಯಕ್ಚುಲಿ ಕಾರಣಕರ್ತರು ಆ ವ್ಯಕ್ತಿಯ ದಂಪತಿಗಳು ಆದರೂ ಕೂಡ ಅವ್ರು ನಮ್ಮ ಹೆಸರೇನು ಬೇಡ, ನಮ್ಮ ಸಂಸ್ಥೆ ಹೆಸರು ಬರಲಿ ಅಂತ ಹೇಳಿದರು. ನಮ್ಮ ತಿರುಪತಿ ಶಾಸಕರು ಅಂತೆ ಮಕ್ಕಳನ್ನ ಹೆಸರು ಮಾಡಿದ್ದಾರೆ. ಹೆಣ್ಮಕ್ಳು ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರ್ಬೇಕು, ಅದಕ್ಕೆ ಇಬ್ಬರು ಹೆಣ್ಮಕ್ಳು. ಸೊ ಅಂಥ ಒಂದು ಪರಿವಾರ ಅದಕ್ಕೆ ನಾವು ಈ ನಮ್ಮ ಕಂಠಿ ಶಾಲೆಯ ಪರವಾಗಿ ಮತ್ತೊಮ್ಮೆ ಅವತ್ತು ನಾವು ಅವರಿಗೆ ಗೌರವಿಸಿದ್ವಿ. ಬಟ್ ಇವತ್ತು ನಿಮಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕೂಡ ನಾವು ಅವರಿಗೆ ತುಂಬ ಹೃದಯದಿಂದ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ, ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಅವರ ಸೇವೆ ಇದೇ ಥರ ಮಕ್ಕಳ ಶರೀರದಲ್ಲಿ ಯಾವತ್ತೂ ಅವರು ಅದನ್ನು ಮುನ್ನುಗ್ಲಿ ಅಂತ ಹೇಳ್ಕೊಳ್ತಾ ನಾವು ಮೊನ್ನೆ ಶಾಸಕರಿಗೆ ಕೂಡ ಈ ವಿಷಯ ತಿಳಿಸಿದ್ವಿ. ಅವ್ರು ಭಾಳ ಖುಷಿಪಟ್ಟರು. ಅವರು ಬಂದಾಗ ಮತ್ತೊಮ್ಮೆ ತನ್ನೆಲ್ಲ ಕರಿತೀವಿ, ಅವರು ಪರಿವಾರ ಕರಿತೀವಿ. ಅವರು ಕೂಡ ಅವತ್ತು ತಾವೆಲ್ಲ ಬರಬೇಕು. ಯಾಕಂದರೆ ಒಬ್ಬ ವ್ಯಕ್ತಿ ಇವತ್ತು ನಾವು ಮಾಡ್ಬೇಕು ಮನಸ್ಸಿದ್ದಾಗ ನಮಗೆ ಎಲ್ಲ ಥರದ ಸಂಪನ್ಮೂಲ ಅವಶ್ಯಕತೆ ಇರುತ್ತೆ. ಸಂಪನ್ಮೂಲದನ್ನು ಮಾಡಬೇಕನ್ನೋ ಮನಸ್ಸು ಕೂಡ ಸಂಪನ್ಮೂಲ ಅದು ಇತ್ತು. ಜೊತೆಗೆ ಆರ್ಥಿಕ ಸಂಪನ್ಮೂಲ ಬೇಕಾಗುತ್ತೆ, ಸಾಮಾಜಿಕ ಸಂಪನ್ಮೂಲ ಬೇಕಾಗುತ್ತೆ, ಸಹಕಾರ ಸಂಪನ್ಮೂಲ ಬೇಕಾಗುತ್ತೆ. ಇವೆಲ್ಲವನ್ನು ಇದ್ದಾಗ ಒಂದು ಕಾರ್ಯ ಆಗುತ್ತೆ. ಇವತ್ತು 25 ವಿದ್ಯಾರ್ಥಿಗಳು ಎಲ್ ಕೆ ಜಿ ಕಲಿಬೇಕಂದ್ರೆ ಖಾಸಗಿ ಶಾಲೆಗೆ ಹೋದರೆ ಸುಮಾರು 25ರಿಂದ 30 ಸಾವಿರ ರೂಪಾಯಿ ಖರ್ಚಾಗುತ್ತೆ. 25-30 ಸಾವಿರ ರೂಪಾಯಿ ಇರ್ತವೆ ಕೊಡೋದು. ಸರ್ಕಾರಿ ಶಾಲೆ ಅದಕ್ಕೆ ಸರ್ಕಾರಿ LKG ಪ್ರಾರಂಭ ಮಾಡಿದಾಗ ನಾವು ಇದನ್ನು ಬಡವರಿಗೆ ವಿದ್ಯಾರ್ಥಿಗಳಿಗೆ ಏನು ಅಡುಗೆ ಬಂದರೆ ಬಿಡಬಾರ್ದು ಅಂತಂದಾಗ ನಮಗೆ ಬಹಳ ಸಹಾಯ ಮಾಡುವಂಥ ವ್ಯಕ್ತಿಗಳು ದೀಪು ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳಿಗೆ ಸಂದರ್ಭದಲ್ಲಿ ಅವರು ಕೂಡ ಕಾರಣಕರ್ತರೆ. ಇನ್ನೊಂದ್ಸರಿ ಅಕ್ಕಡೊಬ್ರು ಅವರು ಆ ದಂಪತಿಗಳಲ್ಲಿ ಇಲ್ಲಿ ನಡೆದ ಎಲ್ಲ ಪೂಜ್ಯ ಶರಣರಲ್ಲಿ, ಪೂಜ್ಯ ತಾಯಿಯರಲ್ಲಿ ಮತ್ತು ಮಕ್ಕಳಲ್ಲಿ ಪ್ರತಿ ಶರಣಾರ್ಥಿಗಳು. ಇವತ್ತು ನಮ್ಮ ಸವಿತಾ ತಾಯಿ ಹಾಗೂ ಅಂದರೆ ಅಶೋಕ್ ಚಂದ್ರವಾದೇವರ ಶ್ರೀಮತಿಯವರು ಸವಿತಾ ತಾಯಿಯವರು ಹುಟ್ಟುಹಬ್ಬ ಇವತ್ತಿನ ದಿವಸ. ಅವ್ರಿಗೇನು ಅಪೇಕ್ಷೆ ಅಂತಂದರೆ ಹುಟ್ಟುಹಬ್ಬವನ್ನು ಹೆಂಗೆ ಮಾಡ್ತಾರೆ ಹೇಳ್ರಿ? ಹುಟ್ಟುಹಬ್ಬ ಹೆಂಗೆ ಮಾಡ್ತಾರೆ? ಕೇಕ್ ಕಟ್ ಮಾಡೋದು, ಆ ಕೇಕ್ ಎಲ್ಲ ಮಕ್ಕಳು ಕೊಡ್ಕೊಳ್ಳೋದು, ಆನಂತರ ಅಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗೋದು, ಅಲ್ಲೆಲ್ಲ ಉಪ್ಪು ಅಂತ ಉಗಿಡಿ, ಮತ್ತು ಅಲ್ಲಿ ಕೇಕ್ ಕಟ್ ಮಾಡೋ ಅಲ್ಲೇ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗ್ತಾರಿಲ್ಲ, ಹೋಗಿ ಅಲ್ಲಿ ಏನು ಮಾಡ್ತಾರೆ? ಏನು ಮಾಡ್ತಾರ? ಕೇಕ್ ಕಟ್ ಮಾಡಿ ಏನು ಮಾಡ್ತಾರೆ? ಪಾರ್ಟಿ ಮಾಡ್ತಾರೆ. ಹೇಳಿದ ಪಾರ್ಟಿ ಮಾಡ್ತಾರೆ. ಎಲ್ಲ ಗೊತ್ತೈತೆ ನಿಮಗೆಲ್ಲ. ಮತ್ತೆ ಎಲ್ಲ ಪಾರ್ಟಿ ಹುಟ್ಟಹಬ್ಬ ಹೌದಲ್ಲ? ಇವತ್ತು ಅವರು ಹುಟ್ಟಹಬ್ಬ ಮಾಡ್ಕೊಂಡಾರ. ಅವ್ರು ಹುಟ್ಟಹಬ್ಬ ಏನು ಮಾಡಿದ್ರು? ಕೇಕ್ ಕಟ್ ಮಾಡಲಿಲ್ಲ. ಅದ್ರ ಬದಲು ಏನು ಮಾಡಿದ್ರು? ಮಕ್ಕಳಿಗೆ ನೋಟ್ಬುಕ್ ಕೊಟ್ಟರು. ಮಕ್ಕಳಿಗೆ ಏನು ಮಾಡಿದ್ರೆ ಎಲ್ಲ ನಿಮ್ಗೆ ಅಷ್ಟರಿಗೆ ನೋಟ್ಬುಕ್ ಅದಾವ. ಇಷ್ಟಿಷ್ಟು ಬಂದ ಎಲ್ಲರಿಗೆ ನೋಟ್ಬುಕ್ ಕೊಡ್ತಾರೆ, ತಂದು ಇಟ್ಟಾರೆ.
ಪೆನ್ನು, ನೋಟ್ಬುಕ್ಕು ಮತ್ತು ಪೆನ್ನು. ಮಕ್ಕಳಿಗೆ ಪೆನ್ನು ಮತ್ತು ನೋಟ್ಬುಕ್ಕನ್ನು ಕೊಡುವುದರ ಮೂಲಕವಾಗಿ ಅವರು ಏನು ಮಾಡಿದ್ರು, ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು.